ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಬ್ಯೂಟಿಫುಲ್ ಕಂಟ್ರಿ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ರೋಡ್ಗಳು ಎಷ್ಟು ಕ್ಲೀನ್ ಆಗಿರುತ್ತೆ ಅಂತಂದ್ರೆ ಇಲ್ಲಿ ನಮ್ಮ ಆಫೀಸ್ ರೂಮ್ಗಳು ಕೂಡ ಅಷ್ಟು ಕ್ಲೀನ್ ಆಗಿರಲ್ಲ. ಇಲ್ಲಿ ನಾವು AC ಹಾಕಿದ್ರೆ ಮಾತ್ರ ಕೂಲ್ ಆಗಿರುತ್ತೆ. ಆದ್ರೆ ಅಲ್ಲಿ ಕಂಟ್ರಿನೇ ಕೂಲ್ ಆಗಿರುತ್ತೆ. ಆದ್ರೆ ಇಲ್ಲಿ ನಮ್ಮ ರೋಡ್ಗಳು ಹೇಗಿರುತ್ತೆ ಗೊತ್ತಾ? ಇಕ್ಕಿಕ್ಕಿಟ್ಟಾಗಿ ಒಳ್ಳೆ ಬಚ್ಚಲ್ ಮನೆಗೆ ಹೋದಂಗೆ ಇರುತ್ತೆ. ಆದ್ರೆ ಅಲ್ಲಿ ರೋಡ್ಗಳು ಇವನ್ ತರ ದೊಡ್ಡದಾಗಿರುತ್ತೆ. ಅಲ್ಲಿ ಪೊಲ್ಯೂಷನ್ ಅನ್ನೋ ಮಾತೇ ಇಲ್ಲ. ಆದ್ರೆ ಇಲ್ಲಿ ಯಾಕ್? ಅದಕ್ಕೆ ನಾನು ಭಗವಂತನ ಹತ್ರ ಬೇಡ್ಕೊಂಡಿದ್ದೀನಿ, ಮುಂದಿನ ಜನ್ಮ ಅಂತ ಒಂದಿದ್ರೆ ದನ ಕಾದು ಸಗಣಿ ಎತ್ತಿದ್ರೂ ಪರವಾಗಿಲ್ಲ, ನಾನು ಅಲ್ಲೇ ಉಡ್ಸಪ್ಪ ಅಂತ. ಸ್ಟಾಪ್ ಇಟ್. ಮಗ ಫ್ಲೋ ಕರೆಕ್ಟ್ ಆಗಿತ್ತು ತಾನೆ? ಸ್ವಿಟ್ಜರ್ಲ್ಯಾಂಡ್ ಪ್ರೆಸಿಡೆಂಟ್ ಹಿಂಗ್ ಮಾತಾಡಲ್ಲ. ನೀನ್ ಹುಟ್ಟು ಬೆಳ್ದಿರೋ ಈ ಮಣ್ಣಿನ ಬಗ್ಗೆ ಏನೋ ಗೊತ್ತು ನಿನ್ಗೆ? ಪುಣ್ಯ ಭೂಮಿ ಇದು. ಇಲ್ಲಿ ಹುಟ್ಟೋಕೆ ಪುಣ್ಯ ಮಾಡಿರ್ಬೇಕು. ಏನಂದೆ ನೀನು? ಸುಖವಾಗಿ ಬದುಕೋಕೆ ಇಲ್ಲೇನಿದ್ಯಾ? ಆಸ್ತಿ ಐಶ್ವರ್ಯ ಇಲ್ದೆ ಹೋದ್ರು ಸಾಯೋ ತನಕ ನೆಮ್ಮದಿಯಾಗಿ ಬದುಕ್ಬೋದಿಲ್ಲಿ. ಇಲ್ಲಿ ಯಾವ ಸಂಬಂಧ ಇಲ್ದೆ ಹೋದ್ರು ಮನುಷ್ಯನಿಗೆ ಪ್ರಾಣ ಕೊಡ್ತಾನೆ. ಆದ್ರೆ ಅಲ್ಲಿ ರಕ್ತ ಸಂಬಂಧ ಇದ್ರೂ ಒಬ್ರಿಗೊಬ್ರು ಆಗಲ್ಲ. ಇಷ್ಟು ವರ್ಷ ಯಾವುದೋ ದೇಶದಲ್ಲಿದ್ದು ನಾನ್ ಏನ್ ಮಿಸ್ ಮಾಡ್ಕೊಂಡೆ ಅಂತ ಇಲ್ಲಿಗೆ ಬಂದ್ಮೇಲೆ ನಂಗೆ ಅರ್ಥ ಆಗಿತ್ತು. ಈ 4 ದಿನದಲ್ಲಿ ಇವರೆಲ್ಲ ನನಗ್ ತೋರ್ಸಿರೋ ಪ್ರೀತಿ, ಮಮತೆ, ನಾನು ಅನ್ಭವಿಸಿರೋ ಸಂತೋಷ ಎಲ್ಲ ನೋಡ್ತಿದ್ರೆ ಜನ್ಮ ಜನ್ಮಕ್ಕೂ ನಂಗೆ ಇಲ್ಲೇ ಹುಟ್ಬೇಕು ಅನ್ಸುತ್ತೆ. ಐ ಲವ್ ಇಂಡಿಯಾ ಅಂಡ್ ಐ ಹೇಟ್ ಯು. ನನ್ ಬುಲ್ಬುಲ್ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ, ಆಹಾ ಅವಳಾಗೇ ಇದ್ದಾಳೆ. ಇನ್ ನೋಡ್ರೋ ಮಕ್ಳ, ಅವಳ ಹೇಗ್ ಪಟಾಯಿಸ್ತೀನಿ ಅಂತ. ಆಗಲ್ಲ, ನಮ್ಮ ಅಕ್ಕಂಗೆ ಶಟ್ಲ್ ಅಂದ್ರೆ ಆಗೋದೇ ಇಲ್ಲ. ಬ್ಯಾಸ್ಕೆಟ್ ಬಾಲ್ ಅಂದ್ರೆ ಪಂಚ ಪ್ರಾಣ ಗೊತ್ತಾ? ಎನಿ ಪ್ರಾಬ್ಲಮ್? ನೀನೇ ಪ್ರಾಬ್ಲಮ್. ನಿಮ್ಮ ಅಕ್ಕಂಗೆ ಬಾಸ್ಕೆಟ್ ಬಾಲ್ ಇಷ್ಟ ಆದ್ರೇನು, ಕಬಡ್ಡಿ ಇಷ್ಟ ಆದ್ರೇನು, ಅದೆಲ್ಲ ನಮ್ಮದು ಯಾಕೋ ಹೇಳ್ತಾ ಇದೆಯಾ? ಪಕ್ಕ ತೊಳ್ಕೊಳ್ಳೋ ಬರೋದು ವಯಸ್ಸಿನಲ್ಲಿ ಪಕ್ಕ ಸ್ಕೆಚ್ ಆಗ್ತಿಲ್ಲ. ಹೀಗೆ ಬಿಟ್ರೆ ಪಕ್ಕ ಭ್ರಷ್ಟ ರಾಜಕಾರಣಿ ಆಗ್ಬಿಡ್ತೀಯ. ಹೇಯ್ ಪುಡಿಗ ಬಾರೆ, ಏನು? ನಾನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯ? ಕೇಳು. ಪಟಾಕಿನ ತೆಗೆದು ಗಾಳಿಲಿ ಬಿಸಾಕಿದ್ರೆ ಏನಾಗುತ್ತೆ? ಇನ್ನೇನಾಗುತ್ತೆ? ಡಮ್ ಅನ್ನುತ್ತೆ. ಡಮ್ಮನಕ್ಕೆ ಬೆಂಕಿ ನಿಮ್ ತಾತ ಹಚ್ಚಿರ್ತಾನ. ಏನ್ ನುಕ್ ಕೊಡ್ತೀಯ? ಲೈ ಬಾಸ್ಕೆಟ್ ಬಾಲ್ ಕೋರ್ಟ್ ರೆಡಿ ಮಾಡ್ರೋ. ಲೇ ಅವನೆಂತ ಚರ್ಸೋ ಬೀಸು ಅಂತ ಗೊತ್ತು ತಾನೆ? ಬೇಕು ಅಂತಾನೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾವನೆ. ಅವನು ಮಾಮೂಲಿ ತಳಿ ಅಲ್ಲ, ಪಕ್ಕಾ ಹೈಬ್ರಿಡ್. ಬಾಸ್ಕೆಟ್ ಬಾಲ್ ಕರೆಕ್ಟ್. ವಿಜಯ್, can I join you? ವಿಜಯ್, ನಿನ್ನ ಬುಲ್ಬುಲ್ಲು ಕಾಳು ತಿನ್ನೋದಕ್ಕೆ ಬರ್ತಾ ಇದೆ. ಲೇ ನಮ್ಮ ಮಗ ಬಂದ ಕಣೆ. ಚೇಕಾಪಾರಾವ್. Put your hands up now. Yeah. Just run from the home. Yeah. Everybody get so crazy. Yeah. Let's move right now. Let you know what the boy gonna do now. If the man got the key, gonna roll now. I'm the bad, I'm the good, gonna break it. Wanna play all the time, let's do it. Oh yeah. Kaveri? Yeah. Hi, I'm Rishi. Oh, hi. Right now. Yeah. Put your hands up now. Yeah. Just Hi, this is Rishi. ವಿಜಯ್. everybody get so crazy. Yeah. Let's move right now. Yeah. So, shall we start the game? This is the match.
ವಾಟ್ ಹ್ಯಾಕ್ ಡ್ಯಾನ್ಸ್ ಮಾಡ್ದ. ನೆಕ್ಸ್ಟ್ ಪರ್ಫಾರ್ಮರ್ ಇಸ್ ರಿಷಿ. ಅವನು ಬರೀ ಓದೋದ್ರಲ್ಲಿ ಮಾತ್ರ ಫಸ್ಟ್ ಅಲ್ಲ, ಮಾರ್ಷಲ್ ಆರ್ಟ್ಸ್ ಅಲ್ಲೂ ಫಸ್ಟ್. ಲೆಟ್ಸ್ ವೆಲ್ಕಮ್ ರಿಷಿ. ಅಮೇಜಿಂಗ್ ರಿಷಿ, ಸೂಪರ್. ಅಲ್ಲೋಡ ನಿನ್ ಬುಲ್ಬುಲ್ಲು ಹೆಂಗ್ ಕಾಲ್ ತಿಂತೈತೆ ಅಂತ. ವಿಜಯ್ ಬಿಡ್ಬೇಡ, ಹೋಗು ಆ ಐಸ್ನ ವಾಡ್ದು ಚಿಂದಿ ಮಾಡ್ಬಿಡು. ಲೈ ಅದು ಮಾರ್ಷಲ್ ಆರ್ಟ್ಸ್, ಟೆಕ್ನಿಕಲಿ ಹೊಡಿಬೇಕು. ಆವೇಶದಲ್ಲಿ ನಾವು ಹೊಡಿಯಕ್ ಹೋದ್ರೆ ಬ್ರೇಕ್ ಆಗೋದು ಐಸ್ ಅಲ್ಲ, ನಮ್ ಕೈ. ಲೇ ಏನೋ ಮಾತಾಡ್ತಿದ್ಯಾ ನೀನು? ಈ ಕತೆಗೆ ಹೀರೋ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. Vijay, can you do this? Come on, man. Come on. Let's do it. ಅವನು ಬೇಕು ಅಂತಾನೆ ನೀನು ಚಾಲೆಂಜ್ ಮಾಡ್ತಾವನೆ. Come on, Vijay. Oh yeah, it's time for the countdown. Oh yeah, action with the fire. Oh yeah, it's the beat of the rap. Oh yeah, all set for the countdown. Ever say go. Ever say go. All my friends gonna play. Oh yeah, go. ನೋ ಸಾರಿ ರಿಷಿ, ಅದೇ ಹೊಡೆದಿದ್ದು ನೋಡಕ್ಕೆ ತುಂಬಾ ಬೋರಿಂಗ್. Uncle, don't worry. I have another piece. Let him try. Hey, Vijay, show me guts, man. Lay, togobarra. Come on, Vijay. Show me your talent, man. Come on. ನೋ ರಿಷಿ, ನೋ. ನಡಿ ನೀನು. ಅಪ್ಪ ನೀವ್ ಹೋಗ್, ನಾ ಬರ್ತೀನಿ. ಏನ್ ಅಂಕಲ್ ನೀವು? He has a strong body. ಅವ್ನ್ ಟ್ರೈ ಮಾಡಿದ್ರೆ ತಾನೇ ಯಾರ್ಯಾರ ತಾಕತ್ ಎಷ್ಟಿದೆ ಅಂತ ಗೊತ್ತಾಗೋದಲ್ವಾ? ರಿಷಿ, ತಾಕತ್ ಅನ್ನೋದು ತೋರಿಸೋ ವಸ್ತು ಅಲ್ಲ, ಅವಶ್ಯಕತೆ ಬಂದಾಗ ತಾನಾಗೆ ಹೊರಬರುತ್ತೆ. ನಡಿಯ ನೀನು. ಅಂಕಲ್, ಅಪ್ಪ ಅದು ನೋ ಬರ.